ಬೇರೆ ಎಲ್ಲನೂ ಬಿಟ್ಟಾಕ್ರಿ, ಮತ್ತೆ ಹಿಮಯುಗ ಶುರುವಾಗುತ್ತಾ? ವಿಜ್ಞಾನಿಗಳೇ ಶಾಕ್ ಆಗಿದ್ದಾರೆ. ಮುಂದೇನು? ವಿಜ್ಞಾನಿಗಳೇ ಶಾಕ್ ಆಗಿದ್ದಾರೆ. ಸತ್ಯ, ಭೂಮಿಯ ಇತಿಹಾಸದುದ್ದಕ್ಕೂ ನಮ್ಮ ಗ್ರಹದ ತಾಪಮಾನವನ್ನ ಕಂಟ್ರೋಲ್ ಮಾಡುವ ಒಂದು ನ್ಯಾಚುರಲ್ ವ್ಯವಸ್ಥೆಯನ್ನ ವಿಜ್ಞಾನಿಗಳು ಗಮನಿಸಿದ್ದಾರೆ. ಅದುವೇ ಬಂಡೆಗಳ ಸವೆತ. ಮಳೆ ನೀರು ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಜೊತೆ ಸೇರಿ ಕಲ್ಲು ಬಂಡೆಗಳ ಮೇಲೆ ಬಿದ್ದಾಗ ಅವು ನಿಧಾನವಾಗಿ ಕರಗುತ್ತವೆ. ಇದರಿಂದ ಬಿಡುಗಡೆಯಾದ ಕಾರ್ಬನ್ ಮತ್ತು ಖನಿಜಗಳು ಸಮುದ್ರ ಸೇರುತ್ತವೆ. ಅಲ್ಲಿ ಚಿಪ್ಪುಗಳು ಮತ್ತು ಸುಣ್ಣದ ಬಂಡೆಗಳಾಗಿ ರೂಪುಗೊಂಡು ಲಕ್ಷಾಂತರ ವರ್ಷಗಳ ಕಾಲ ಕಾರ್ಬನ್ ಅನ್ನ ಸಮುದ್ರದ ತಳದಲ್ಲಿ ಹಿಡಿದಿರುತ್ತವೆ. ಆದ್ರೆ ಭೂಮಿಯ ಇತಿಹಾಸದಲ್ಲಿ ಕೆಲವು ಬಾರಿ ಇಡೀ ಭೂಮಿ ಧ್ರುವಗಳಿಂದ ಸಮಭಾಜಕದವರೆಗೆ ಪೂರ್ತಿ ಮಂಜುಗಡ್ಡೆಯಾಗಿತ್ತು. ಸ್ನೋಬಾಲ್ ಅರ್ತ್ ಅಂತ ಕರೆಯಲಾಗುವ ಈ ಘಟನೆಗಳಿಗೆ ಕೇವಲ ಬಂಡೆಗಳ ಸವೆತ ಒಂದೇ ಕಾರಣವಾಗಿರಲು ಸಾಧ್ಯವಿಲ್ಲ. ಬೇರೇನೋ ಕಾರಣ ಇರಲೇಬೇಕು ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಈ ಕುರಿತ ಅಧ್ಯಯನವನ್ನ ಸೈನ್ಸ್ ಜರ್ನಲ್ ನಲ್ಲಿ ಪ್ರಕಟಿಸಲಾಗಿದೆ. ಸಮುದ್ರದಲ್ಲಿ ಕಾರ್ಬನ್ ಸಂಗ್ರಹದ ಸುಳಿವು. ವಾತಾವರಣದಲ್ಲಿ C02 ಹೆಚ್ಚಾಗಿ ಭೂಮಿ ಬಿಸಿಯಾದಾಗ ಫಾಸ್ಫರಸ್ ನಂತಹ ಪೋಷಕಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಸಮುದ್ರ ಸೇರುತ್ತವೆ. ಈ ಪೋಷಕಾಂಶಗಳು ಪಾಚಿ ಬೆಳೆಯಲು ಸಹಾಯ ಮಾಡುತ್ತವೆ. ಈ ಪಾಚಿಗಳು ಫೋಟೋಸಿಂಥೆಸಿಸ್ ಮೂಲಕ ಕಾರ್ಬನ್ ಹೀರಿಕೊಳ್ಳುತ್ತವೆ. ಪಾಚಿಗಳು ಸತ್ತಾಗ ಅವು ಕಾರ್ಬನ್ ಜೊತೆಗೆ ಸಮುದ್ರದ ತಳ ಸೇರುತ್ತವೆ. ಆದ್ರೆ ಬೆಚ್ಚಗಿನ ನೀರಿನಲ್ಲಿ ಪಾಚಿಗಳು ವೇಗವಾಗಿ ಬೆಳೆಯೋದ್ರಿಂದ ನೀರಿನಲ್ಲಿ ಆಮ್ಲಜನಕದ ಮಟ್ಟ ಕಡಿಮೆಯಾಗುತ್ತವೆ. ಆಗ ಫಾಸ್ಫರಸ್ ಮಣ್ಣಲ್ಲಿ ಹೂತು ಹೋಗುವ ಬದಲು ಮರುಬಳಕೆಯಾಗಲು ಶುರುವಾಗುತ್ತವೆ. ಇದೊಂದು ರೀತಿ ಸೈಕಲ್ ಇದ್ದಾಗೆ. ಹೆಚ್ಚು ಪೋಷಕಾಂಶ, ಹೆಚ್ಚು ಪಾಚಿ, ಹೆಚ್ಚು ಆಕ್ಸಿಜನ್ ಬಳಕೆ, ಮತ್ತಷ್ಟು ಪೋಷಕಾಂಶಗಳ ಬಿಡುಗಡೆ. ಈ ಪ್ರಕ್ರಿಯೆಯಲ್ಲಿ ಅಪಾರ ಪ್ರಮಾಣದ ಕಾರ್ಬನ್ ಸಮುದ್ರದ ಕೆಳಗೆ ಸಂಗ್ರಹವಾಗಿ ಭೂಮಿಯನ್ನ ತಂಪಾಗಿಸಲು ಸಹಾಯ ಮಾಡಬಹುದು. ಸಂಶೋಧಕರಾದ ಹಲ್ಸ್ ಮತ್ತು ಕ್ರಿಸ್ ರಿಡ್ಜ್ವೆಲ್ ಭೂಮಿಯ ಹವಾಮಾನದ ಬಗ್ಗೆ ಒಂದು ಡೀಟೇಲ್ಡ್ ಕಂಪ್ಯೂಟರ್ ಮಾಡೆಲ್ ತಯಾರಿಸಿದ್ದಾರೆ. ಇದರಲ್ಲಿ ಸಮುದ್ರದ ಈ ಸಂಕೀರ್ಣ ಪ್ರಕ್ರಿಯೆಗಳನ್ನ ಸೇರಿಸಿದ್ದಾರೆ. ಭೂಮಿಯ ಹಿಂದಿನ ಕಾಲದಲ್ಲಿ ಅಂದರೆ ವಾತಾವರಣದಲ್ಲಿ ಆಮ್ಲಜನಕದ ಮಟ್ಟ ಕಡಿಮೆ ಇದ್ದಾಗ ಈ ಪೋಷಕಾಂಶಗಳ ಫೀಡ್ಬ್ಯಾಕ್ ಲೂಪ್ ಇನ್ನಷ್ಟು ಬಲವಾಗಿತ್ತು. ಇದೇ ಕಾರಣದಿಂದ ಆಗ ತೀವ್ರವಾದ ಹಿಮಯುಗಗಳು ಸಂಭವಿಸಿರಬಹುದು ಎಂದು ಅದು ಸಂಶೋಧನೆ ಹೇಳುತ್ತದೆ. ಇವತ್ತು ಮನುಷ್ಯರು ವಾತಾವರಣಕ್ಕೆ C02 ಸೇರಿಸುತ್ತಿರೋದ್ರಿಂದ ಭೂಮಿ ಬಿಸಿಯಾಗ್ತಿದೆ. ಈ ಮಾಡೆಲ್ ಪ್ರಕಾರ ಈ ತಾಪಮಾನ ಏರಿಕೆಯು ಮುಂದೊಂದು ದಿನ ಅಂದ್ರೆ ಬಹಳ ದೂರದ ಭವಿಷ್ಯದಲ್ಲಿ ಭೂಮಿಯನ್ನ ಅತಿಯಾಗಿ ತಂಪಾಗಿಸಬಹುದು. ಆದ್ರೆ ಈಗ ವಾತಾವರಣದಲ್ಲಿ ಆಮ್ಲಜನಕದ ಮಟ್ಟ ಹೆಚ್ಚಿರೋದ್ರಿಂದ ಈ ಪರಿಣಾಮ ಅಷ್ಟು ತೀವ್ರವಾಗಿರೋದಿಲ್ಲ. ಸದ್ಯಕ್ಕೆ ನಮ್ಮ ಗಮನ ಇರಬೇಕಾಗಿರುವುದು ಈಗಿನ ತಾಪಮಾನ ಏರಿಕೆಯನ್ನ ತಡೆಯೋದ್ರ ಮೇಲೆ. ಭೂಮಿ ತಾನಾಗಿಯೇ ತಣ್ಣಗಾಗಬಹುದು, ಆದ್ರೆ ನಮ್ಮನ್ನು ಇವತ್ತು ರಕ್ಷಿಸುವಷ್ಟು ವೇಗವಾಗಿ ಇಲ್ಲ. ಈ ಅಧ್ಯಯನಕ್ಕೆ ಮ್ಯಾರೂಮ್ ಬೇಸ್ಡ್ ಕಲ್ಚರ್ ಆಫ್ ಎಕ್ಸಲೆನ್ಸ್ ದಿ ಓಷನ್ ಫ್ಲೋರ್ ಅರ್ತ್ಸ್ ಅನ್ಹ್ಯಾಟೆಡ್ ಇಂಟರ್ಫೇಸ್ ಸಂಸ್ಥೆಯು ಬೆಂಬಲ ನೀಡಿದೆ. ಸಂಶೋಧಕ ಹಲ್ಸ್ ಈಗ ತಮ್ಮ ಮಾಡೆಲ್ ಬಳಸಿ ಹಿಂದಿನ ಕಾಲದಲ್ಲಿ ಹವಾಮಾನ ಬದಲಾವಣೆಗಳಿಂದ ಭೂಮಿ ಹೇಗೆ ಅಚ್ಚರಿಯ ರೀತಿಯಲ್ಲಿ ಚೇತರಿಸಿಕೊಂಡಿತ್ತು ಮತ್ತು ಇದರಲ್ಲಿ ಸಮುದ್ರದ ತಳದ ಪಾತ್ರವೇನಿತ್ತು ಎಂಬುದರ ಬಗ್ಗೆ ಅಧ್ಯಯನ ಮಾಡಲು ಯೋಜಿಸಿದ್ದಾರೆ.